ನಮಸ್ಕಾರ. ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಗ್ರ್ಯಾಜುಯೇಷನ್ ಸೆರೆಮನಿಗೆ. ನಿಂಗೆ ರೆಡಿ ಆಗಿ ಬಂದ್ಬಿಟ್ಟು ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸತ್ಯ ಭರತ್ ಒಂದು ರಂಗಣ್ಣ ಡೈಲಾಗ್ ಹೊಡೀರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಭರತ್ ಹತ್ರ ಓಲಾ ಕ್ಯಾಬ್ ಬುಕ್ ಮಾಡೋಕ್ಕೆ ಹೇಳಿದ್ವಿ. ಅವ್ನು ಬುಕ್ ಮಾಡ್ದ, ಆದರೆ ಹಾಫ್ ಆನ್ ಅವರ್ ವೇಟ್ ಮಾಡಿಸ್ಬಿಟ್ಟ, ಆದರೂ ಬರಲೇ ಇಲ್ಲ. ಆಮೇಲೆ ಮತ್ತೊಂದು ಊಬರ್ ಬುಕ್ ಮಾಡಿದ್ವಿ. ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಭರತ್ ಹೇಳ್ರಿ ಒಂದು ಡೈಲಾಗ್. ಭರತ್ ಡೈಲಾಗ್ ಹೇಳ್ರಿ. ಒಂದು ನಿಮ್ಮ ಮಾವ ರಂಗಣ್ಣನೊಂದು ಡೈಲಾಗ್ ಹೇಳ್ರಿ. ಏನ್ರಿ ಸಮಾಚಾರ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಲೊಕೇಶನಿಗೆ ರೀಚ್ ಆದ್ವಿ. ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಹೇಳ್ರಿ ಭರತ್, ಈಗ ಹೇಳ್ರಿ ಒಂದು ಡೈಲಾಗ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಬರುತ್ತೆ ನೀನೇನು ಏನು ಹಿಂಗಾಗ್ಬಿಡ್ತು ಸೀನ್. ಬಾಯ್ ಮಾಡಿಬ್ರು. ಇಲ್ಲಿ ಒಂದು ಹೆಂಗೆ ಕಾಣಿಸುತ್ತೆ? ಹಾಂ, ಬರೋದು ಎಷ್ಟೇ ಜನ ವಿಡಿಯೋ ಮಾಡ್ಕೊಂಡು ಬ್ಲಾಗ್ ಮಾಡಿದ್ರಲ್ಲ. ಭರತ್ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೀನಿ. ನಗಪ್ಪ ನಗು. ಬೈ ಅನ್ನೊಬ್ಬನ ತರಿಸ್ಬಿಡು. ಕ್ಲಾಸಿಗೆ ಜಾಯ್ನ್ ಆಗಿಲ್ಲ, ಆದರೂ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸತ್ಯ ಹೊಡಿ ಸತ್ಯ ಬಿಡಬೇಡ. ರಾಜು